ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿರಿಮನೆ ನಾಗರಾಜ್ ಸುದ್ದಿಗೋಷ್ಠಿಯನ್ನು ನಡೆಸಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಿದ್ದಾರೆ. ಬನ್ನಿ ಕೇಳೋಣ. ಬಿಟ್ಟು ಬಂದ್ಬಿಟ್ಟ. ಇನ್ನೊಬ್ಬ ಅಂದರೆ ಇದನ್ನು ಪುನರ್ವಸತಿ ಕಲ್ಪಿಸ್ತೀವಿ ನಿಮಗೆ ಅಂತ ಅರಣ್ಯ ಇಲಾಖೆಯವರು ಸರ್ಕಾರದವರು ಹೇಳಿರೋದು. ಆ ಕಾಡನ್ನು ನಾವು ರಾಷ್ಟ್ರೀಯ ಉದ್ಯಾನ ಮಾಡ್ಕೊಂಡ್ಬಿಟ್ವಿ, ನಿಮಗೆ ಅಲ್ಲಿಂದ ಬಿಟ್ಟೋಗಿ ನೀವು ಪುನರ್ವಸತಿಗೆ ನಾವು ಪರಿಹಾರ ಕೊಡ್ತೀವಿ ಅಂತೆಲ್ಲ ಹೇಳಿ ನಂಬಿಸಿ ಅರ್ಜಿ ಹಾಕಿಸಿ ಈಗ 20 ವರ್ಷ ಆಯಿತು, 24 ವರ್ಷ ಆಗ್ತಾ ಬಂತು. ಅದು ಅರ್ಜಿ ತಗೊಂಡು 22-23 ವರ್ಷ ಆಯಿತು. ಒಂದು ಕೇಸ್ ಇವತ್ತಿಗೂ ಸರಿಯಾಗಿ ಸೆಟ್ಲ್ ಆಗಿಲ್ಲ. ಒಬ್ಬ ತಮ್ಮ ಬೇಸತ್ತು ಆದಿವಾಸಿಗಳಿಗೆ ಇದ್ದಿದ್ದು 1-2 ಎಕರೆ ಜಮೀನನ್ನು ಅವರಿಗೆ ಒಪ್ಪಿಸ್ಬಿಟ್ಟು ಹೊರಟಾರೆ. ಏನೋ ಚೂರುಪಾರು ಇದು ಸಿಕ್ತಂತೆ ಪರಿಹಾರ ನೆಪದಲ್ಲಿ, ಟ್ರೈಬಲ್ ಇದರಿಂದ ಅದಷ್ಟು ಚೂರುಪಾರು ತಗೊಂಡು ಅವ್ನು ಬಂದುಬಿಟ್ಟ. ಇನ್ನೊಬ್ಬ ತಮ್ಮ ನೋಡಿ ಅದನ್ನು ಕಾಡಿಗೆ ಬಿಟ್ಬಿಟ್ಟು ಹೋಗ್ಬಿಟ್ಟ. ಇವತ್ತು ಹೊರನಾಡು ದೇವಸ್ಥಾನದಲ್ಲಿ ದಿನಗೂಲಿ ಇದಾಗಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾನೆ. ಇನ್ನೊಬ್ಬ ತಮ್ಮ ಅಲ್ಲೇ ಬದುಕ್ತಾ ಇದ್ದಾನೆ. ಅವ್ನು ಸಿಕ್ಕಿದ್ದಾನೆ, ಇನ್ನು ಗಂಡ ಹೆಂಡತಿ ಸಿಕ್ಕಿದ್ರು. ಮಾರಾಯ ಇದು ಮತ್ತೆ ಶುರು ಮಾಡ್ತಾರೋ, ಈ ಪೊಲೀಸರ ಹಾವಳಿ ಶುರುವಾಗುತ್ತೆ ಮಾರಾಯ. ಇದು 1-2 ಇವರು ಕೂಡ ಹಿಂಸೆ. ನಮ್ಮನ್ನು ದಿನ ಬೆಳಗಾದವ್ರನ್ನ ಕರ್ಕೊಂಡು ಹೋಗ್ತಾರೆ, ಅದೇನು ಇದೇನು ಅವರೆಲ್ಲಿ ನಿಂತು ಕೇಳಿದ್ರೆ ಆ ಗಿರಿಜನರಿಗಂತೂ ಕೊಡಬಾರ್ದು ಹಿಂಸೆ ಕೊಡ್ತಾರೆ, ಮತ್ತೆಲ್ಲ ಶುರುವಾಗುತ್ತೆ ಮಾರಾಯ ಅಂತ ಅವನು ವ್ಯಥಪಡ್ತಾ ಇದ್ದ. ಇದಕ್ಕಿಂತ ಹಿಂದಕ್ಕೆ ಸ್ವಲ್ಪ ಹೋಗ್ತೀನಿ. ಇದೆಲ್ಲ ಶುರುವಾದ ನಂತರ ಒಂದಷ್ಟು ಸುಮಾರು ಹೋರಾಟ ಮಾಡಿದ್ವಿ. ನಾನು ಅವಾಗ ಕೊಪ್ಪದಿಂದ ಮುಂಜಾವು ಅಂತ ಪತ್ರಿಕೆ ನಡೆಸ್ತಾ ಇದ್ದೆ. ಕಲ್ಗೊಳ್ಳಿ ವಿಠಲಗಿಡವರು, ನೀವು ಕೇಳಿರ್ತೀರಿ, ಅವರು ದೊಡ್ಡ ಒಳ್ಳೆ ಹೋರಾಟಗಾರ. ಅವರು ನಾನು ಸೇರಿಕೊಂಡು ಮತ್ತು ನಮ್ಮ ಅಲ್ಲಿನ ಪ್ರಗತಿಪರ ಜನಪರ ಸ್ನೇಹಿತರ ಬಳಗಾಲ ಸೇರಿಕೊಂಡು ಈ ಇದ್ರ ವಿರುದ್ಧ, ರಾಷ್ಟ್ರೀಯ ಉದ್ಯಾನ ಯೋಜನೆ ವಿರುದ್ಧ, ಅದು ಬೇಡ, ಕಾಡನ್ನು ನೀವೆಲ್ಲ ಉಳಿಸ್ತಿರೋದು, ಕಾಡನ್ನು ಉಳಿಸ್ತಿರೋದು ನಾವು ಅಂತ ಹೇಳ್ಕೊಂಡು ಅದ್ರ ವಿರುದ್ಧ ಭಾಳ ಹೋರಾಟ ಮಾಡಿದ್ದೀವಿ. ಗೋವಿಂದಗೌಡರು ಮಂತ್ರಿಗಳಾಗಿದ್ದರು, ಅವರು ಅದಕ್ಕೆ ದನಿಗೂಡಿಸಿದ್ರು. ನಾವು ಯಾವ ಥರ ಹೋರಾಟ ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಅಣ್ಣ ಒಬ್ಬರಿದ್ದಾರೆ, ಅಚ್ಯುತರಾವ್ ಅಂತೇಳಿ, ಈಗಲೂ ಇದ್ದಾರೆ, ಕ್ಯಾನ್ಸರ್ ಆಗಿ ಇವತ್ತು ಗಂಟ್ಲು ಬಿದ್ದೋಗಿದೆ. ಅವರು ನಿನ್ನನ್ನು ಸಿಕ್ಕಿದ್ರು. ಅವತ್ತು ಅರಣ್ಯ ಇಲಾಖೆಯವರು ನೀವು ಕಾಡನ್ನ ಇದಕ್ಕೆ ಲಾರಿಗೆ ಅಡ್ಡ ಮಾಡಿದ್ರಿ ಅಂತ ಹೇಳ್ಕೊಂಡು ಅವ್ರನ್ನ ಎಳ್ಕೊಂಡು ಹೋಗಿ ಕೇಸ್ ಹಾಕಿದ್ರು. ಯಾವುದಕ್ಕೆ? ಅರಣ್ಯ ಇಲಾಖೆಯವರು ಈ ಬೆಂಕಿಪಟ್ಟಿಗೆ ಕಾರ್ಖಾನೆಗಳಿಗೆ ಮತ್ತು ಕಾಗದ ಕಾರ್ಖಾನೆಗಳಿಗೆ ವಿಮ್ಕೋ ಕಾರ್ಖಾನೆ ಅಂತ ಇತ್ತು, ಆ ಥರ ದಾಂಡೇಲಿ ಪೇಪರ್ ಮಿಲ್ನವರಿಗೆ ಕಾಡಿನಲ್ಲಿ ಕೆಲವು ಮರಗಳನ್ನು ಕಡಲಿಕ್ಕೆ ಬಿಟ್ಟರೆ ಅವ್ರಿಗೆ ಆ ಕಾಡನ್ನು ನಾಶ ಮಾಡೋ ರೀತಿ ನೋಡಬೇಕಿತ್ತು. ನೀವು ಯಾರಾದರೂ ಎದೆ ಹೊಡೆದು ಸಾಯ್ಬೇಕು, ಆ ಥರ ನಾಶ ಮಾಡ್ತಿದ್ರು ಅವರು. ಮರ ತಗೊಂಡೋಗ್ಲಿಕ್ಕೆ, ಲಾರಿ ಹೋಗೋಕ್ಕೆ ದಾರಿ ಮಾಡೋದಕ್ಕೆ ನೇರ ಹೀಗೆ ಸುತ್ತಿ ಬಳಸಿ ಹೋಗ್ತಿರ್ಲಿಲ್ಲ. ಆ ಥರ ಮಾಡಿ ಕಾಡೆಲ್ಲ ಕಡದಲ್ಲಿ ಹಾಕಿ ಮರಗಳನ್ನ ಅದ್ರ ಮೇಲೆ ಹೋಗ್ತಿದ್ರು. ಅದು ನಾನು ವಿರೋಧ ಮಾಡಿದಾಗ ಇಲಾಖೆ ಹೇಳ್ಕೊಂಡೋಗಿ ಒಂದು ದಿವಸ DF ಆಫೀಸ್ನಲ್ಲಿ ಇಟ್ಟಿದ್ರು. ಅದರ ನಂತರ ಈಗ ನಮ್ಮ ಹೆಸರಿನಲ್ಲಿ ಅವ್ರನ್ನ ಹೇಳ್ಕೊಂಡು ಒಂದು ದಿವಸ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ಕೂತ್ಕೊಂಡು ಕಳಿಸಿದ್ರು. ಅವತ್ತು ಕಾಡು ಉಳಿಸಿದ್ದಕ್ಕೆ ಇವತ್ತು ಮತ್ತೆ ಆ ಕಾಡಿನಿಂದ ನಮ್ಮನ್ನು ಎತ್ತಂಗಡಿ ಮಾಡಬೇಡಿ ಅಂತ ಹೋರಾಟ ಮಾಡಿದ್ದಕ್ಕೆ ಈ ರೀತಿ ಅಲ್ಲಿ ಇದು ಮಾಡ್ತಾರೆ, ಹಿಂಸೆ ಕೊಡ್ತಿದ್ದಾರೆ. ಕಾಡಿಂದ ನಿಮ್ಗೆ ಗೊತ್ತಿದೆ, ಗುಡ್ಡದಿಂದ ನೀರು ಹರ್ಕೊಂಡ್ಬರುತ್ತೆ. ಅದಕ್ಕೆ ನಾವು ಅಡಿಕೆ ಮರ, ಸತ್ತ ಅಡಿಕೆ ಮರ ಅಥವಾ ಸತ್ತ ಬಗಿನ ಮರನ ದೋಣಿ ಥರ ಮಾಡಿ ಸೀಳು ಮಾಡಿ ದೋಣಿ ಮಾಡಿ ಅದರಿಂದ ನೀರು ಹಾಕಿ ಮನೆಗೆ ಶುದ್ಧ ಸ್ವಚ್ಛ ನೀರು ತಂದ್ಕೊತೀವಿ, ವಾಗಂದ ಅಂತ ಹೇಳ್ತಾರೆ. ಆ ನೀರನ್ನು ಬಿಟ್ಕೊಂಡಿದ್ದನ್ನು ಅದನ್ನೆಲ್ಲ ಹೋಗಿ ಕಿತ್ತಾಕೋರು. ದನ ಹೋಗಿ ತಗೊಂಡೋಗಿ ಕಟ್ಟೋರು. 1-2 ಇವ್ರು ಹಿಂಸೆ ಕೊಟ್ಟಿರೋದು. ಕುಡುಗಲ್ ಹಿಡ್ಕೊಂಡು ಹೋದರೆ ಅಲ್ಲಿಂದ ಕೇಸ್ ಹಾಕಿ ಕಳಿಸೋರು. ಆ ಥರ ಮಾಡಿ ಹಿಂಸೆ ಕೊಟ್ಟಿದ್ದಾರೆ. ಆಮೇಲೆ ನಾನು 7-8 ವರ್ಷದಿಂದ ಕುತ್ಕೊಂಡು ಹೇಳ್ತಾ ಇದ್ದ, ನಮ್ಮ ಕಣ್ಮುಂದೆನೇ ಈಗ ನಮ್ಮ ಜಮೀನೆಲ್ಲ ಕಾಡು ಪಾಲ ಅಂತ ಹೇಳ್ಕೊಂಡು ಆ ಥರ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಅದು ಅವತ್ತಿನ ಕಾಲದ. ಇವತ್ತು ನೀವು ಹಳ್ಳಿ ಸುಮ್ಮನೆ ಯಾರಾದ್ರು ದಯಮಾಡಿ ಒಂದ್ಸಲ ಅಲ್ಲಿ ಒತ್ತುವರಿ ತರುವಂತ ಶುರು ಮಾಡ್ಕೊಂಡ್ರಲ್ಲ ಈ ಅರಣ್ಯ ಇಲಾಖೆ, ಇದು ನಂಬರ್ 1 ಶತ್ರು ಆಗಿದೆ ಜನಗಳಿಗೆ. ಅರಣ್ಯ ಇಲಾಖೆ ಈಗ ಅದನ್ನು ನೀವು ನಕ್ಸಲ್ ಪೀಡಿತ ಅಂತ ಬರೀತಿರಲ್ಲ. ನಕ್ಸಲ್ ಪೀಡಿತ ಅಲ್ಲ, ಅರಣ್ಯ ಇಲಾಖೆ ಪೀಡಿತ ಪ್ರದೇಶ ಅದು. ಅಕ್ಷರಶಃ ಅರಣ್ಯ ಇಲಾಖೆ ಪೀಡಿತ ಪ್ರದೇಶ ನಮ್ಮ ಮಲೆನಾಡು. ಅರಣ್ಯ ಇಲಾಖೆ ಪೀಡಿತ, ಕಂದಾಯ ಇಲಾಖೆ ಪೀಡಿತ, ಪೊಲೀಸ್ ಇಲಾಖೆ ಪೀಡಿತ ಪ್ರದೇಶ ನಮ್ಮದು. ಅಲ್ಲಿ ಹೋಗಿ ಜನರನ್ನು ಮಾತಾಡಿಸಿ ನೋಡಿ ಹೆಂಗೆ ಅವರು. ಆದಿವಾಸಿಗಳು ಬೇಡ, ಅನುಕೂಲಸ್ಥ ಜಮೀನ್ದಾರಗಳೇ ಇವತ್ತು ಇಲ್ಲೇ 1 ತಿಂಗಳಿಂದ ನಾನು ಇದ್ದೆ, ಪತ್ರಿಕಾಗೋಷ್ಠಿ ಮಾಡಿದ್ದೆ, ಅವರೆಲ್ಲ ಬಂದಿದ್ದರು ಅಲ್ಲಿನವರು ಹೋರಾಟ ಸಮಿತಿ ಮಾಡಿಕೊಂಡು ಎತ್ತಂಗಡಿ ವಿರುದ್ಧ ಅಂತ. ಮೊನ್ನೆ 34 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ಮಾಡಿದ್ದಾರೆ DF ಆಫೀಸಿಗೆ. ಶಾಸಕರುಗಳು MP ಕೂಡ ಸೇರ್ಕೊಂಡಿದ್ರು ಅದರೊಳಗೆ ಕಾಲ್ನಡಿಗೆಯಲ್ಲಿ. ಯಾಕೆ ಹೋರಾಟ ಮಾಡ್ತಿದ್ದಾರೆ ಅಂದರೆ ಇದೆ ಇವ್ರು ಕೂಡ ಹಿಂಸೆಗೆ. ಕಾಡು ಉಳಿಸ್ಕೊಂಡ್ಬಂದಿದ್ದೀವಿ ನಾವು ಕಾಡು ಸೊಪ್ಪು ನಮಗೆ ಜಮೀನು ಇವತ್ತಿಗೂ ಅಲ್ಲಿ 90% ಹೆಚ್ಚು ಜನ ಸೊಪ್ಪಿನ ಗೊಬ್ಬರ ಮತ್ತು ತರಗೆಲೆ ಗೊಬ್ಬರ ಮಾಡ್ತೀವಿ, ಕೊಟ್ಟಿಗೆ ಗೊಬ್ಬರ. ನಾವು ರಾಸಾಯನಿಕ ಗೊಬ್ಬರ ಬೆಳೆಸೋದಿಲ್ಲ ಮಾಡಿಕೆಗೆ. ಅದಕ್ಕೆ ನಮಗೆ ಬೇಕಲ್ಲ, ನಾವು ಮರದ ಕೊಂಬೆ ಕಡಿತೀವಿ. ಸೌದೆಗೆ ನಮಗೆ ಮರ ಕಡಿಬೇಕು, ಸೊಪ್ಪಿಗೆ ಮರ ಕಡಿಬೇಕು, ಕೊಂಬೆ ಕಡಿತೀವಿ, ಮೇಲೆ ಇದನ್ನು ಹೋಗ್ತೀವಿ. ಇನ್ನು 2 ವರ್ಷಕ್ಕೆ ಖರ್ಚಿರುತ್ತೆ. ಆ ರೀತಿಯಲ್ಲಿ ಕಾಡು ರಕ್ಷಣೆ ಮಾಡ್ಕೊಂಡಿದ್ದೀವಿ. ನಮ್ಮ ಸುತ್ತಮುತ್ತ ಕಾಡು ಬೆಳೆದಿದೆ ಹೊರತು ಕಾಡು ನಾಶ ಆಗಿಲ್ಲ. ಅರಣ್ಯ ಇಲಾಖೆ ನೀವು ಏನಪ್ಪ ಇದು ಧರ್ಮಸ್ಥಳದ ಚಾರ್ಮಾಡಿ ಘಾಟಿಯಲ್ಲಿ ನೋಡಿದರೆ 1000 ಗಟ್ಟಲೆ ಎಕರೆಯನ್ನು ಬುಡ ಸಹಿತ ನೆಲಸಮ ಮಾಡಿದ್ದಾರೆ.
ಆ ಥರದಲ್ಲಿ ಅರಣ್ಯ ಇಲಾಖೆ ಅಂದರೆ ಅರಣ್ಯ ಕಡಿತಲಿಗೆ ಪರವಾನಗಿ ಕೊಡುವ ಇಲಾಖೆಯಾಗಿ ವರ್ತಿಸಿದೆ 1880 ದಶಕದಲ್ಲಿ ಅರಣ್ಯ ಕಾಯ್ದೆ ಬಂದಾಗಿಂದ. ಆ ರೀತಿಯಲ್ಲಿ ಅಲ್ಲಿ ಹಿಂಸೆ ಕೊಡ್ತಾ ಇದೆ, ಜನ ಕಣ್ಣೀರಾಗ್ತಾ ಇದ್ದಾರೆ. ಇವತ್ತು ಒತ್ತುವರಿ ತರು ಅಂತ ಹೇಳ್ಕೊಂಡು ಅಥವಾ ಇದು ನಿನ್ನೆ ನನ್ನ ಮಾಡ್ತದೆ ನಮ್ಮ ಜಮೀನು ಇಲ್ಲಿದೆ, ಸ್ಯಾಟಲೈಟಲ್ಲಿ ಇದು ಬೆಳೆ ಪರಿಹಾರ ಅಂತ ಹೇಳ್ಕೊಂಡು ಸ್ಯಾಟಲೈಟ್ ನೋಡಿದ್ರೆ ಜಮೀನು ಗುಡ್ಡ ಮೇಲೆ ತೋರಿಸುತ್ತೆ, ನನ್ನ ಜಮೀನಿರೋ ಕಡೆಯಲ್ಲಿ ಜಮೀನು ತೋರಿಸ್ತಾ ಇಲ್ಲ. ನನಗೆ ಪರಿಹಾರ ಇಲ್ಲ, ಇಷ್ಟು ದಿವಸ ಬೆಳೆ ಪರಿಹಾರ ಅಂತ ಬರ್ತಿತ್ತು ಬೆಳೆ ನಷ್ಟಕ್ಕೆ, ಅದೂ ಇಲ್ಲ. ಈಗ ನಮ್ಮ ಜಮೀನಿಗೆ ಪಟ್ಟ ತಗೊಳ್ಳೋಕ್ಕೆ ಅಥವಾ ಅದರದ್ದು ದಾಖಲಾತಿ ತಗೊಳಕ್ಕೆ ಹೋಗೋಣ ಅಂದರೆ ಜಮೀನು ಇದಿಲ್ಲ, ಅಲ್ಲದು ಸಾಕಾಗ್ತಾ ಇದೆ. ಹೀಗೆ ಯಾವುದ್ರಲ್ಲಿ ನೋಡಿದ್ರು ಸರ್ಕಾರದಿಂದ ನಮ್ಗೆ ಹಿಂಸೆ ಆಗ್ತದೆ ಹೊರತು ಒಂದು ಪ್ರಯೋಜನ ಆಗ್ತಿಲ್ಲ. ಈಗ ಇವ್ರು ಬಂದ್ಕೊಂಡು ಈ ಥರ ಒತ್ತುವರಿ ತರುವಂತ ಮಾಡ್ತಾ ಇದ್ದಾರೆ ಅಂತೇಳಿ ಇದು ಈ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಹಾಗಾಗಿ ಅಲ್ಲಿನ ಈ ಸರ್ಕಾರ ಈ ಅವಿನೀತಿ ಅಥವಾ ಈ ದುರ್ನೀತಿ ದೌರ್ಜನ್ಯಗಳೇ ಜನಗಳನ್ನ ಈ ರೀತಿಯಲ್ಲಿ ಕಾಡಿಗೆ ಹಟ್ತಾ ಇದೆ, ಜನಗಳನ್ನ ಯುವಕರನ್ನ ಅಂತ ನನಗನ್ನಿಸ್ತಾ ಇದೆ. ಇದನ್ನ ಮುಂದುವರಿಸಲಿಕ್ಕೆ ಡೆಮಾಕ್ರೆಟಿಕ್ ವ್ಯವಸ್ಥೆ ಒಳಗೆ ಸ್ಪೇಸ್ ಇದ್ದಾಗ ನಮ್ಮ ನೂರು ಶ್ರೀಧರು ಮತ್ತು ಸಿರಿಮನೆ ನಾಗರಾಜ್ ಕಡೆ ಬಂದು ಚಳವಳಿಗೆ ಬಂದಿದ್ದು ತುಂಬ ಸ್ವಾಗತ ಅಂತ ನಾನು ಭಾವಿಸ್ತೀನಿ. ಈಗ ವಿಕ್ರಮ್ ಗೌಡ ಅವರು ಟ್ರೈಬಲ್ ಸಂಬಂಧಪಟ್ಟವರು, ಇವ್ರನ್ನ ಎನ್ಕೌಂಟರ್ ನೆಪದಲ್ಲಿ ಹತ್ಯೆ ಮಾಡಿರೋದು ತುಂಬ ದಲಿತ ಚಳವಳಿ ಇದನ್ನು ತುಂಬ ತೀವ್ರವಾಗಿ ಖಂಡಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಇದೊಂಥರ ದಮನಕಾರಿ ನೀತಿ ಕೇಂದ್ರ ಸರ್ಕಾರ ಏನು ಮಣಿಪುರದಲ್ಲಿ ಕುಕ್ಕಿ ಜನಾಂಗದ ಮೇಲೆ ನಡೀತಾ ಇದ್ದು ಪ್ಯಾರಾಮಿಲಿಟರಿ ಫೋರ್ಸಸ್ ಕಳಿಸಿ ಅದರ ನಾಡಿ ಹಿಡಿದು ನೋಡಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಈ ನಾಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಒಂಥರ ದೌರ್ಜನ್ಯ ನಡೆಸುವಂಥ ಸರ್ಕಾರ ಆಗಿರೋದು ಖಂಡನೀಯ ಅಂತ ಹೇಳ್ತಾ, ಈ ಡೆಮಾಕ್ರೆಟಿಕ್ ವ್ಯವಸ್ಥೆ ಒಳಗೆ ಚಳುವಳಿಗಳು ಒಂದು ಪ್ರಜಾಸತ್ತೆ ಉಳಿಸ್ಕೋಬೇಕು ಮತ್ತು ಡೆಮಾಕ್ರಸಿಯನ್ನು ಉಳಿಸ್ಕೋಬೇಕು ಮತ್ತು ಸಾಂಸ್ಕೃತಿಕವಾಗಿ ಒಂದು ಚಳುವಳಿಯ ರಾಜಕಾರಣವನ್ನು ಕಟ್ಟಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೀವಿ. ಆ ದಿಕ್ಕಿನಲ್ಲಿ ಸಾಗೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ಪ್ರೊಫೆಸರ್ ಶ್ರೀಧರ್ ಅವರು ಮಾತಾಡ್ತಾರೆ. ನಮಸ್ಕಾರ. ನಾನು ಪ್ರಜಾತಾಂತ್ರಿಕ ಜನರ ವೇದಿಕೆ ಮಾನವ ಹಕ್ಕು ಸಂಘಟನೆ ಪರವಾಗಿ ನಮ್ಮ ಈ ಬೇಡಿಕೆಗಳು 3. ಮೊದಲನೇದು ಈಗಾಗಿರೋ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಇದೆ, ಅದು ಅನಿವಾರ್ಯವೂ ಆಗಲಿಲ್ಲ, ಅದು ಅಚಾತುರ್ಯವೂ ಅಲ್ಲ, ಮತ್ತು ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಒಂದು ಸರ್ಕಾರಿ ಕೊಲೆ. ಈ ಥರ ಎನ್ಕೌಂಟರ್ಗಳಾದಾಗ ಸರ್ಕಾರಿ ನಿಯಮದ ಪ್ರಕಾರವೇ ತಕ್ಷಣ ಹತ್ತಿರದ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲೆ ಆಗಬೇಕು ಮತ್ತು ಅದು ಬೇರೆ ಎಲ್ಲ ಕೇಸ್ ಥರ ನಡೆಯಬೇಕು ಅನ್ನೋದು ಒಂದು ನಿಯಮ. ಮಾನವ ಹಕ್ಕುಗಳ ಹೋರಾಟಗಾರರು ನಿರಂತರವಾಗಿ ಹೋರಾಟದ ಮೇಲೆ ಸರ್ಕಾರ ನಿಯಮ ಮಾಡಿದೆ. 11A 302 ಒಳಗಡೆ 11A ಅನ್ನೋ ಸೆಕ್ಷನ್ನಲ್ಲಿ ಈ ಪ್ರಾವಿಷನ್ ಇದೆ. ಈ ಪ್ರಾವಿಷನ್ ಅಡಿಯಲ್ಲಿ ಯಾರು ಈ ವಿಕ್ರಮ್ ಗೌಡ ಅವ್ರನ್ನ ಹತ್ಯೆ ಮಾಡಿದಾರೋ ಎನ್ಕೌಂಟರ್ಸ್ನಲ್ಲಿ ಅವ್ರ ವಿರುದ್ಧ ಅದೇ ರೀತಿಯಲ್ಲಿ ಒಂದು FIRನ ದಾಖಲಿಸಿ ಮುಂದೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಸರ್ಕಾರವನ್ನು ಇದು ಮೂಲಕ ಬೇಡಿಕೆ ಇಡ್ತೀವಿ. ಅದು ಮೊದಲನೇದು. ಎರಡನೇದು, ಇದ್ರ ಬಗ್ಗೆ ಮಾಹಿತಿ ಯಾರಿಗೂ ಸರಿಯಾಗಿ ಇಲ್ಲ. ಒಂದು ಪ್ರಕಾರ ವರದಿ ಪ್ರಕಾರ ಅವನು ಆಗ್ಲೇ ಮುಗಿಸಿ ಒಳಗಡೆ ತಗೊಂಡೋಗಿ ಮಾಡಿರ್ಬೋದು, ಯಾಕೆಂದರೆ ಇವೆಲ್ಲ ಹಿಂದೆ ನಡೆದಿರೋದು. ಅಥವಾ ಅಲ್ಲಿ ಒಬ್ಬರನ್ನ ಇಷ್ಟೊಂದು ಜನ ಸುತ್ತುವರೆದಾಗ ಅವನ್ನ ಅರೆಸ್ಟ್ ಮಾಡಬಹುದಾಗಿತ್ತು, ಪ್ರತಿಬಂಧಿಸಬಹುದಾಗಿತ್ತು, ಕೊಲೆ ಮಾಡೋ ಒಂದು ಅನಿವಾರ್ಯತೆ ಇತ್ತೆ, ಅದು ಗೊತ್ತಿಲ್ಲ. ಹಾಗಾಗಿ ಎರಡನೇ ಡಿಮ್ಯಾಂಡ್ ಏನಂದರೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ನಡೆಸಬೇಕು. ಸರ್ಕಾರಕ್ಕೆ ಆ ಹೊಣೆ ಇದೆ, ಅದ್ರ ಮೂಲಕ ಮಾತ್ರ ಸತ್ಯ ಅನ್ನೋದು ಹೊರಗಡೆ ಬರೋದಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಇಲ್ಲಿವರೆಗೆ ನಡೆದಿರುವಂಥ ಎಲ್ಲ ಎನ್ಕೌಂಟರ್ಗಳಲ್ಲಿ ಒಂದು ಸುಮಾರು ಒಂದು 70% ಫೇಕ್ ಎನ್ಕೌಂಟರ್ಸ್. ಅವ್ರ ಕೈಯಲ್ಲಿ ಶಸ್ತ್ರಾಸ್ತ್ರ ಇದ್ದು ಆ ಗುಂಡಿನ ದಾಳಿ ನಡೆಸಿದ್ರೆ ಅದಕ್ಕೆಲ್ಲಾದ್ರೂ ಒಂದು ದಾಖಲೆ ಇರಬೇಕಲ್ಲ, ಗುಂಡಿನ ಮಾರ್ಗ ಇರಬೇಕಲ್ಲ, ಸಾಮಾನ್ಯವಾಗಿ ಇರಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.